ಶಿವರಾಮೇಗೌಡರ ಮೇಲ್ಗಡೆ ಒಂದಿಷ್ಟು ಆರೋಪದ ಸುರಿಮಳೆಯೇ ಬೀಳ್ತಾ ಇರುತ್ತೆ ಅವಾಗ 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 ಮೊದ್ಲಿಂದಾನು ಬಂತು ಸರ್. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಗೆ ನಂಗಾನಾಚ್ ಅಂತ ಕೂಡ ಹೇಳ್ತಿದ್ರು. ನಂಗಾನಾಚ್ ಅಂತ ಇವತ್ತೇನು ಹೇಳ್ತಾರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಈಗ ನನ್ನ ಮೇಲೆ ಗಂಗಾಧರ ಮೂರ್ತಿ ಕೊಲೆ ಕೇಸ್ ಹಾಕ್ಸಿದ್ರು. ಆ ಕೊಲೆಗೂ ನನಗೂ ಸಂಬಂಧ ಇಲ್ಲ. ನಮ್ಮ ದೇವೇಗೌಡರು ಬುದ್ಧಿಯವರು ನನ್ನ ವಿರುದ್ಧ ಶಿವರಾಮೇಗೌಡರನ್ನ ಬಂಧಿಸಬೇಕು ಅಂತ ಹೇಳಿ 8 ಕಿಲೋಮೀಟ್ರ್ ಪಾದಯಾತ್ರೆ ಮಾಡ್ತಾರೆ ಆ ಲಾಯರ್ ಫೋಟೋ ಹೊತ್ಕೊಂಡು. ನನಗದಕ್ಕೆ ಸಂಬಂಧ ಇಲ್ಲ. ಇವತ್ತಲೂ ಸ್ಪಷ್ಟ ಮಾಡ್ತಾ ಇದ್ದೀನಿ, ನ್ಯಾಯಾಲಯದಲ್ಲಿ ತೀರ್ಪು ನನ್ನ ಪರವಾಗಿ ಕೊಟ್ಟಿದ್ದಾರೆ, ನಾನು ನಿರ್ದೋಷಿ ಅಂತ ಕೊಟ್ಟಿದ್ದಾರೆ. ಅದೊಂದು ಕಡಿಕೆ. ನನಗದಕ್ಕೆ ಒಂದು ಸಣ್ಣ ಒಂದು ಕೂದಲೆಲ್ಲವಷ್ಟು ಸಂಬಂಧ ಇಲ್ಲ. ಆದರೂ ನನ್ನ ಮೇಲೆ ಕೊಲೆ ಕೇಸ್ ಹಾಕ್ತಿದ್ರು ರಾಜಕೀಯದ ಒತ್ತಡದ ಮೇಲೆ. ದೇವೇಗೌಡರಂಥ ಮುತ್ಸದ್ದಿ ನಾಯಕರು, ಸರ್ವೋಚ್ಚ ನಾಯಕರು ನಮ್ಮ ಒಕ್ಕಲಿಗ ಜನಾಂಗದಲ್ಲಿ, ಈ ದೇಶದ ಪ್ರಧಾನಿಯಾಗಿದ್ದವರು, ಆಗಿನ್ನೂ ಪ್ರಧಾನಿ ಆಗಿರಲಿಲ್ಲ. ಬೆಳ್ಳೂರಿನಿಂದ ಕಂಚನಹಳ್ಳಿವರೆಗೂ ಸಹಿತ ಗಂಗಾಧರ ಮೂರ್ತಿಯವರ ಊರವರೆಗೂ ತಲೆ ಮೇಲೆ ಫೋಟೋ ಹೊತ್ಕೊಂಡು ಕಾಲ್ನಡಿಗೆಯಲ್ಲಿ ಜಾಥಾ ಮಾಡಿದರು. ಯಾಕೆ ಕೆಲವ್ರಿಗೆ ಏನಾಗಿದೆ ಅಂದರೆ ನಾವೆಲ್ಲ ಸ್ಟ್ರಾಂಗ್ ಆಗಿದ್ದೀವಿ, ಆ್ಯಕ್ಟಿವ್ ಆಗಿದ್ದೀವಿ, ಚೆನ್ನಾಗಿದ್ದೀವಿ, ಇದನ್ನು ಸಹಿಸಲಿಲ್ಲ. ಅವಾಗ ಏನು ಮಾಡ್ತಾರೆ ಅಂದರೆ ಏನಾದ್ರು ಮುಗಿಸೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಹಂಗಾಗಿ ನಮಗೆ ತೊಂದರೆ ಆಗಿದೆ ಹೊರತು ನಮ್ಮಿಂದ ನಮ್ಮ ಮೇಲೆ ಆರೋಪ ಬಂದಿರೋದು ಶಿವರಾಮೇಗೌಡರ ಮೇಲೆ ವೈಯಕ್ತಿಕವಾಗಿ ಒಂದು ಸಣ್ಣ ಆರೋಪನೂ ನಾನು ಹೊತ್ಕೊಂಡಿಲ್ಲ. ಓಕೆ, ಈ ನಂಗಾನಾಚ್ ಅನ್ನೋದು ಯಾವಾಗ? ನಂಗಾನಾಚ್ ಅನ್ನೋದು ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ. ನಾನು 2ನೇ ಸಾರಿ ಸೋತ್ನಲ್ಲ. ಈಗ 89ರಲ್ಲಿ ನನಗೆ 99ರಲ್ಲಿ ಸೋತೆ. ಓಕೆ, ಕಾಂಗ್ರೆಸ್ಗೆ ಹೋಗಿ ಸೋತಾದಮೇಲೆ 2ನೇ ಸಾರಿ 2004ರಿಂದ ಆಚೆಗೆ ನಾನು ನಮ್ಮ ಜನ ಎಲ್ಲನೂ ಕಾರ್ಯಕರ್ತರನ್ನೆಲ್ಲ ಕರೆದು ಊಟ ಹಾಕಿ ನಾನು ಅವ್ರಿಗೆ ವಿಶ್ವಾಸ ಕಟ್ಕೋಬೇಕು ಅಂತ ಪ್ರಯತ್ನ ಮಾಡಿ ಹೋಬಳಿ ವಯಸ್ಸು ಮಾಡಕೊಂಡೆ. ಬೆಳ್ಳೂರು ಹೋಬಳಿನಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ನಾವು ಕಾರ್ಯಕ್ರಮಕ್ಕೆ ಮುಖಂಡರುಗಳು ಕರೆದಿರ್ತೀವಿ. ಅವ್ರು 11 ಗಂಟೆಗೆ ಬರ್ರಿ ಅಂದ್ರೆ 12 ಗಂಟೆಗೆ ಬಂದಿರ್ತಾರೆ. 12 ಗಂಟೆಗೆ ಸಭೆ ಸ್ಟಾರ್ಟ್ ಆದರೆ ಬೆಳಗ್ಗೆಲೇ ಬಂದಿರ್ತಾರೆ ಜನ ಎದ್ದು. ಅವ್ರು 11 ಗಂಟೆಗೆ ಸಭೆ ಬಂದಿರ್ತಾರೆ. 11 ಗಂಟೆಗೆ ಬರಬೇಕು ಅಂದ್ರೆ ಅವ್ರು ತಿಂಡಿ ತಿಂದಲೇ ಬಂದಿರ್ತಾರೆ. ಊಟ ಎಲ್ಲರೂ ಹಸುವಿನಿಂದ ಒದ್ದಾಡ್ತಾ ಇರ್ತಾರೆ. ನಮ್ಮ ಸಭೆ ಮುಗಿಯೋದು 4 ಗಂಟೆ ಮೇಲೆ ನಾವು ಅವ್ರನ್ನ ಊಟ ಕೊಡೋಕ್ಕೆ ಹೋದಾಗ ಊಟ ಒಂದೇ ಲೈನಿಗೆ ಅಲ್ಲಿ ಬರೋ 15,000 ಜನಕ್ಕೂ ಒಂದೇ ಸಾರಿ ಊಟ ಹಾಕೋಕ್ಕಾಗಲ್ಲ. 4,000 3,000ಕ್ಕೆ ಹಾಕಿರ್ತೀವಿ. 3 ಪಂಕ್ತಿ ಕೂಡಬೇಕು, ಸಾಯಂಕಾಲ 6 ಗಂಟೆ ಆಗುತ್ತೆ. ಗಲಾಟೆ ಮಾಡ್ಕೊತಾರೆ ಅಂತೇಳಿ 2ನೇ ಫಂಕ್ಷನ್ನಲ್ಲಿ ನಾನೇನು ಮಾಡಿದೆ, ಒಂದಿಷ್ಟು ಆರ್ಕೆಸ್ಟ್ರಾದವ್ರು ಕರೆಸಿ ಅಂತ ಹೇಳ್ಬಿಟ್ಟು ಆರ್ಕೆಸ್ಟ್ರಾದವ್ರು ಕರೆಸಿದ್ದೆ. ಈ ಯಾವ ಆರ್ಕೆಸ್ಟ್ರಾದವ್ರು ಬಂದು ಬಿಲ್ಡಿಂಗ್ ನೂಲೆ ಹೋಬಳಿನಲ್ಲಿ ಆಡಿದ್ರು, ಅದೇ ಆರ್ಕೆಸ್ಟ್ರಾದವರು ಈ ರಕ್ತ ಕಣ್ಣೀರು ಅಂತ ಒಂದು ಪಿಕ್ಚರ್ ರಿಲೀಸ್ ಆಗಿದ್ದಾಗ, ರಕ್ತ ಕಣ್ಣೀರಿನಲ್ಲಿ ಒಂದು ಡ್ಯಾನ್ಸ್ ಮಾಡ್ತಾರಲ್ಲ, ಒಂದು ಹುಡುಗ ಮತ್ತು ಉಪೇಂದ್ರ, ಹುಡುಗಿ ಮತ್ತು ಉಪೇಂದ್ರ, ಅದಕ್ಕೆ ಆ ಥರ ಡ್ರೆಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿದ್ದು ಅದನ್ನೇನು ನನಗೋದಕ್ಕೂ ಸಂಬಂಧ ಇಲ್ಲ. ಅದನ್ನು ದಿನ ಅಣ್ಣಮ್ಮನ ದೇವಸ್ಥಾನ ಅಂತ ದಿನ ಆಡ್ತಾರೆ ಈಗಲೂ. ನಮ್ಮ ಗ್ರಾಚಾರವೋ ಏನೋ ಅದನ್ನೇ ದೊಡ್ಡದು ಮಾಡಿ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ. ನನ್ನನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸೋನಿಯಾ ಗಾಂಧಿ ಅವ್ರಿಗೆ ಈ ವಿಡಿಯೋ ಕಳಿಸ್ತಾರೆ, ಅವ್ರಿಗೆ ತಲುಪಂಗೆ ಮಾಡ್ತಾರೆ. ಸೋನಿಯಾ ಗಾಂಧಿಯವರು ಒಬ್ಬ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಈ ಥರ ಮಾಡ್ಬೋದಾ, ನಂಗಾನಾಚ್ ಥರ ಮಾಡ್ಬೋದಾ ಅಂತೇಳಿ ನನಗೆ ರಾಜೀನಾಮೆ ಕೊಡೋಕ್ಕೆ ಕೇಳಿ ಅಂತ ಹೇಳ್ತಾರೆ ಸೋನಿಯಾ ಗಾಂಧಿಯವರು. ನಾನು ರಾಜೀನಾಮೆ ಕೊಡ್ತೀನಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ. ಇವೆಲ್ಲ ನಮ್ಮ ಕಡೆಯವರು ಮಾಡೋರು ಪಾಪದ ನಮಗೂ ಒತ್ತಡಗಳು ನಮಗೆ ತಗಲಾಕೊಡ್ತಾರೆ. ನಾನು ಯಾವುದನ್ನು ಸಹಿತ ನಾನು BDA ಚೇರ್ಮನ್ ಆಗಿದ್ದನು, ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿದ್ದನು. ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿರೋರ ಮೇಲೆ CBI ಎನ್ಕ್ವೈರಿ ಆಗಿದೆ, COD ಎನ್ಕ್ವೈರಿ ಆಗಿದೆ. BDA ಚೇರ್ಮನ್ ಆಗಿದ್ದವ್ರು ಹಿಂದೆ, ಅವ್ರದ್ದು BDA ಚೇರ್ಮನ್ ಆಗೋದು ನನಗಿಂತ ಮುಂಚೆ 25 ವರ್ಷಗಳ ಕಾಲ ಯಾರೂ BDA ಚೇರ್ಮನ್ನೇ ಆಗಿರಲಿಲ್ಲ. ಪ್ರೈವೇಟರ್ಸು ರಾಜಕಾರಣಿಗಳು ನನಗೇ ಆದ್ದಮ್ಮನ್ನ ಕೊನೆಗೆ. ಈಗ ಇತ್ತೀಚೆಗೆ ಆಗಿದ್ದಾರೆ, ಅಲ್ಲಿ ಸೈಟು ಮತ್ತೊಂದು ವಗೈರೆ ಯಾವುದಾದ್ರು ಸಣ್ಣ ಪುಟ್ಟ ತಪ್ಪು ಮಾಡಿದರೆ ಇವತ್ತು ಆ ನಿವೇಶನದ ಹಗರಣ ಮೂಡಾದ್ದು ಉದಾಹರಣೆಗೆ ಎಷ್ಟು ದೊಡ್ಡದ ಸಿದ್ದರಾಮಯ್ಯನವ್ರು ಅದ್ರೊಳಗೆ ಪಾತ್ರಧಾರಿಯೇ ಅಲ್ಲ. ಸಿದ್ದರಾಮಯ್ಯನವರೇ ಪಾತ್ರಧಾರಿಗಳು ಅನ್ನಂಗೆ ಗುರುತು ಮಾಡಿಬಿಡ್ತಾರೆ.